ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇಶ ರಕ್ಷಣೆಗೆ ನಿರಂತರ 3 ದಶಕಗಳ ಕಾಲ ಗಡಿಯಲ್ಲಿ ಸೇವೆ ಸಲ್ಲಿಸಿದ ಚಿಕ್ಕೋಡಿ ತಾಲೂಕಿನ ಬಸವನಾಳಗಡ್ಡೆ ಗ್ರಾಮದ ಯೋಧ ರಾಜು ಬಸಪ್ಪ ಹುದ್ದಾರ್ ಅವರು ನಿವೃತ್ತಿಯ ನಂತರ ಸ್ವಗ್ರಾಮಕ್ಕೆ ಆಗಮಿಸಿದ ವೇಳೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಕುಟುಂಬದ ಪ್ರೀತಿ, ಬಂಧು ಬಳಗದ ಆತ್ಮೀಯತೆಯನ್ನ ತೊರೆದು ದೇಶ ಸೇವೆಗೆ ತೊಡಗಿದ್ದ ರಾಜು ಹುದ್ದಾರ್ ಅವರು ಭಾರತೀಯ ಭೂಸೇನೆಯಲ್ಲಿ 30 ವರ್ಷಗಳ ಕಾಲ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಇದೀಗ ಹುಟ್ಟೂರಿಗೆ ಮರಳಿದ್ದಾರೆ. ಗ್ರಾಮ ಪ್ರವೇಶದ ವೇಳೆ ಪತ್ನಿ ಸೀಮಾ ಹುದ್ದಾರ್ ಅವರೊಂದಿಗೆ ತಂದೆ ತಾಯಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಗೃಹ ಪ್ರವೇಶ ಮಾಡಿದ ಕ್ಷಣ ಭಾವುಕ ವಾತಾವರಣಕ್ಕೆ ಸಾಕ್ಷಿಯಾಗಿದೆ. ಅಭಿಮಾನಿಗಳ ಕಣ್ಣಂಚಿನಲ್ಲಿ ಸಂತಸದ ಕಣ್ಣೀರು ಮಿಂಚಿದೆ. ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ರಾಜು ಹುದ್ದಾರ್ ಅವರನ್ನ ಸ್ವಾಗತ ಮಾಡಲಾಗಿದೆ. ಬಳಿಕ ನಡೆದ ಸನ್ಮಾನ ಸಮಾರಂಭದಲ್ಲಿ ಗುರುಗಳು, ಸ್ನೇಹಿತರು ಹಾಗೂ ಗ್ರಾಮಸ್ಥರು ಯೋಧನ ಸೇವೆಯನ್ನ ಕೊಂಡಾಡಿದ್ದಾರೆ. ದೇಶಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಪಡತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ರು. ಆಗಿನ ಪರಿಸ್ಥಿತಿ, ಆಗಿನ ಸಂದರ್ಭ, ಈಗಿನ ಪರಿಸ್ಥಿತಿ, ಈಗಿನ ಸಂದರ್ಭ ಬಹಳ ಬದಲಾವಣೆ. 30 ವರ್ಷಗಳಲ್ಲಿ ಬಸವನಾಳಗಡ್ಡೆ ಇದು ಬಹಳಷ್ಟು ಬದಲಾವಣೆ ಆಗಿರ್ತಕ್ಕಂಥ ನಾವೆಲ್ಲ ಕಾಣ್ತಾ ಇದ್ದೀವಿ. ಅವಾಗ 95ರಲ್ಲಿ ಇನ್ನೂ ಇಲ್ಲಿ ಕಿನಾಲ್ ಬಂದಿರಲಿ ಕಾಣ್ತದೆ. ನೀರಿನ ಕೊರತೆ, ನೀರಾವರಿ ಇರಲಿಲ್ಲ ಅಷ್ಟು. ಆದ್ರೆ ಚಿಕ್ಕೋಡಿಯಾಗಿರ್ತಕ್ಕಂಥ ಎಲ್ಲ ಹುದ್ದಾರ ಗಲ್ಲಿಯವರೆಲ್ಲ ಇಲ್ಲಿ ಬಂದು ಬಸವನಗಡ್ಡೆ ಒಳಗೆ ವಾಸ ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿಯ ಒಂದು ಹುಡುಗ ರಾಜು ಬಸಪ್ಪ ಹುದ್ದಾರ್ ಅವರು, ಅವರ ಅಣ್ಣ ಅಶೋಕ್ ಹುದ್ದಾರ್ ಅವರು ಕೂಡ ಇಬ್ರು ಅವರ ಅವ್ವ ಅಪ್ಪ ಕೂಡ್ಕೊಂಡು ಆ ಪರಿಸ್ಥಿತಿ ಒಳಗೆ ಅವ್ರ ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ. ತಂದೆ ತಾಯಿಗಳು ಮಕ್ಕಳು ಹೇಗಾಗಬೇಕು ಅಂತ ಆಸೆ ಮಾಡ್ತಾರೆ ಅಂದ್ರೆ ನಮ್ಮ ಹೆಸರು ತರಬೇಕು, ನಮ್ಮ ಹೆಸರು ಬೆಳೆಸಬೇಕು ಅಂತ ಆಸೆ ಮಾಡ್ತಾರೆ. ಅದಕ್ಕಾಗಿ ಈಗ ನೀವು ಕೂಡ ಮಕ್ಕಳನ್ನ ಹೆಂಗ್ ಬೆಳೆಸಬೇಕಂದ್ರೆ ಆಡಿಕೊಂಡವರ ಮುಂದೆ IAS ಆಗಿ ಬಾ, QI ಕಂಡವರ ಮುಂದೆ KS ಆಗಿ ಬಾ, ಯೂಸ್ಲೆಸ್ ಅಂದವ್ರ ಮುಂದೆ ಯೋಧನಾಗಿ ಬಾ, ರೇಗಿಸಿದವ್ರ ಮುಂದೆ ರೆಡ್ ಲೈಟ್ ಕಾರಲ್ಲಿ ಬಾ, ಏನಾದರೂ ಆಗಿ ಬಾ, ಹೆತ್ತವರು ಹೆಮ್ಮೆಪಡಂತೆ ಆಗಿ ಬಾ ತಿಳ್ಕೊಂಡು ಮಕ್ಕಳನ್ನ ಬೆಳೆಸುವಂತ ಕೆಲಸವನ್ನ ಪಾಲಕರು, ಅವ್ವ ಅಪ್ಪ ಮಾಡಬೇಕಾಗ್ತದೆ. ಅಂದಾಗ ಅವರೆಲ್ಲ ಬೆಳೀತಾರೆ. ರಾಷ್ಟ್ರಭಕ್ತನೇ ರಾಜಕಾರಣಿಯಾದರೆ, ದೇಶಭಕ್ತನೇ ಸೈನಿಕನಾದರೆ, ಸುಶೀಲರೇ ಶಿಕ್ಷಕರಾದರೆ, ಪ್ರಾಮಾಣಿಕರೇ ಅಧಿಕಾರಿಯಾದರೆ, ಆಚಾರವಂತರೇ ಸ್ವಾಮಿಯಾದರೆ ಈ ದೇಶಕ್ಕೆ ಇನ್ನೇನು ಬೇಕು ಅಂತ ಒಬ್ಬ ಕವಿ ಬರೀತಾನೆ. ಶಿಕ್ಷಕರು ಹೇಗಿರ್ಬೇಕಂದ್ರೆ ಇಲ್ಲಿ ಕೂತಾರ ಮ್ಯಾಲ ಸುಶೀಲರು. ನಮ್ಮ ಮುಗುಳಿ ಸರ್ ಬಹಳಷ್ಟು ನೋಡಿದ್ದಿಲ್ಲ. ಅವರೆಲ್ಲ ಬಸವನಗಡ್ಡೆ ಶಿಕ್ಷಕರಾಗಿದ್ರು, ಚುಂಚನ್ಯಾಗೂ ಹೆಡ್ ಮಾಸ್ಟರ್ ಆಗಿದ್ರು. ಇವ್ರು ರಿಟೈರ್ ಯಾವ ಗೊತ್ತಾಗಲ್ಲ ನನಗೆ. ಇನ್ನೂ ಅವರು ಶಿಕ್ಷಕರಾಗಿ ಇರಬೇಕಾಗಿತ್ತು, ಅಷ್ಟು ಚಲೋ ಮಾತಾಡ್ತಾರೆ ನೋಡಿ. ಅವ್ರಿಗೀಗ ರಿಟೈರ್ ಆಗಿ ಎಷ್ಟು ವರ್ಷ ಆತಂದ್ರೆ 10 ವರ್ಷ ಆಯ್ತು. ಆದ್ರೂ ಕೂಡ ಏನೂ ಆಗಿಲ್ಲ ಅನ್ನೋಂಗ ಅದಾರ ಅವ್ರು. ಚಿಕ್ಕೋಡಿಯ ಚರಮೂರ್ತಿ ಮಠದ ಪರಮ ಪೂಜ್ಯ ಸಂಪಾದನಾ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ರಮೇಶ್ ಹುದ್ದಾರ್, ಅಶೋಕ್ ಹುದ್ದಾರ್, ಶಿಕ್ಷಕರು ಆದ ಮುಗುಳಿ ಸರ್, ಚಿಕ್ಕಳೆ ಸರ್, ಮೇದಾರ ಸರ್, ಸುಬೇದಾರ್ ಕುಮಾರ್ ಸೂರ್ಯವಂಶಿ ಹಾಗೂ ಕುಮಾರ ಚೌಗಳಿ ಮಾತನಾಡಿದರು. ರಾಜು ಹುದ್ದಾರ್ ಅವರು ತಮ್ಮ 3 ದಶಕಗಳ ಸೇವೆಯ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ವಿಶೇಷ ದಿನ. ನಾನು ಭಾರತೀಯ ಸೇನೆಯಲ್ಲಿ ಸುಮಾರು 30 ವರ್ಷ 4 ತಿಂಗಳು ಸೇವೆಯನ್ನು ಪೂರ್ಣಗೊಳಿಸಿ ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವ ಈ ಕ್ಷಣವೇ ನಿಮ್ಮೆಲ್ಲರ ಸಾನ್ನಿಧ್ಯ ನನಗೆ ತುಂಬಾ ಸಂತೋಷ ಮತ್ತು ಗೌರವವನ್ನು ನೀಡುತ್ತದೆ. ಆರ್ಮಿ ಸೇನೆ ಎನ್ನುವುದು ಕೇವಲ ಒಂದು ಉದ್ಯೋಗವಲ್ಲ, ಅದು ದೇಶ ಸೇವೆಯ ಪವಿತ್ರ ಕರ್ತವ್ಯ. ದೇಶದ ಗಡಿ ಕಾಯುವ ಹೊಣೆಗಾರಿಕೆ ಎಲ್ಲರಿಗೂ ಸಿಗುವುದಿಲ್ಲ. ನಿಮ್ಮೆಲ್ಲರ ಹಾಗೂ ಗುರು ಹಿರಿಯರ ಕೃಪೆಯಿಂದ ನನಗೆ ಒಂದು ಅವಕಾಶ ಸಿಕ್ಕಿತು. ಆ ಪ್ರಣಯದಲ್ಲಿ ನನ್ನ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕಂದಿರು, ನನ್ನ ಹೆಂಡತಿ, ನನ್ನ ಮಕ್ಕಳ ಪ್ರೀತಿ, ಬೆಂಬಲನೇ ನನಗೆ ಒಂದು ಶಕ್ತಿಯಾಗಿ ನನಗೆ ಧೈರ್ಯ ಕೊಟ್ಟು ನಾನು 30 ವರ್ಷ 4 ತಿಂಗಳ ಸರ್ವಿಸ್ ಸಕ್ಸೆಸ್ಫುಲ್ ಮಾಡಲಿಕ್ಕೆ ಇವರದೇ ಸಪೋರ್ಟ್ದಿಂದ. ಅದಲ್ಲದೆ ಬಸವನಾಳಗಡ್ಡೆಯ ಎಲ್ಲ ಹಿರಿಯರು, ನಾನು ಪದೇ 6 ತಿಂಗಳಿಗೆ, ವರ್ಷಕ್ಕೆ ಒಂದೊಂದು ಸಲ ಲೀವ್ ಆಗಿ ಬರ್ತಿದ್ದೆ. ಆ ಟೈಮಲ್ಲಿ ನಾನು ಇಲ್ಲೆಲ್ಲ ತೋಟದಲ್ಲಿ ಹೋಗಿ ತಿರುಗಾಡಿ ಎಲ್ಲರಿಗೂ ಭೇಟಿಯಾಗಿ ಅವರ ಹತ್ತಿರ ಆಶೀರ್ವಾದ ತಗೊಂಡು ಬರ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಬೆಳಕೂಡ, ಬೆಡಕಿಹಾಳ, ಕರೋಶಿ, ಈಚಲ, ಕರಂಚಿ ಸೇರಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿದ್ದ ಬಂಧು ಬಳಗ ಹಾಗೂ ಅಭಿಮಾನಿಗಳು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ಚಿಕ್ಕೋಡಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.